ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಆಚರಣೆಗೂ ಅದರದ್ದೇ ಆದ ಒಂದು ದೊಡ್ಡ ಇತಿಹಾಸ, ವಿಜ್ಞಾನ ಮತ್ತೊಂದು ಸುಂದರವಾದ ಸಂಬಂಧ ಇದ್ದೇ ಇರುತ್ತೆ. ನಾವು ಕೇವಲ ಆಚರಣೆಗಳನ್ನ ಮಾಡ್ತೇವೆ, ಆದರೆ ಅದರ ಹಿಂದಿನ ಅಸಲಿ ಕಾರಣಗಳನ್ನು ಹುಡುಕುವ ಪ್ರಯತ್ನವನ್ನ ಬಹಳ ಕಡಿಮೆ ಮಾಡ್ತೀವಿ. ಇವತ್ತು ನಾವು ಮಾತಾಡಕೊಂಡಿರುವಂಥದ್ದು ಇವತ್ತಿನ ಹಬ್ಬ, ಅದೇ ನಾಗರ ಪಂಚಮಿ. ಚಿಕ್ಕ ವಯಸ್ಸಿನಿಂದಲೂ ನಾವು ನಾಗರ ಪಂಚಮಿ ಬಂದ್ರೆ ಸಾಕು, ಬೆಳಗ್ಗೆ ಎದ್ದು ಹೊಸ ಬಟ್ಟೆ ಹಾಕೊಂಡು ಕೈಯಲ್ಲಿ ಒಂದು ಚೊಂಬು ಹಾಲು ತಗೊಂಡು ಹುತ್ತದ ಹತ್ರ ಹೋಗಿ ಜನರ ಹಾಕೋದನ್ನು ನೋಡಿದೀವಿ, ನಾವು ಹಿರಿದಿದ್ದೇವೆ ಕೂಡ. ಆದ್ರೆ ಎಂದಾದ್ರೂ ಒಂದ್ಸಲ ಆದ್ರೂ ಯೋಚನೆ ಮಾಡಿದ್ದೀರಾ? ದೇವಸ್ಥಾನಕ್ಕೆ ಹೋದ್ರೆ ದೇವರಿಗೆ ಹೂವು ಹಾಕ್ತಿವಿ, ಹಣ್ಣು ಕಾಯಿ ಹೊಡಿತೀವಿ, ಆದ್ರೆ ಹುತ್ತಕ್ಕೆ ಅಂದ್ರೆ ಹಾವಿಗೆ ಯಾಕೆ ನಾವು ಹಾಲನ್ನ ಹಾಕ್ತಿವಿ? ಹಾವು ನಿಜವಾಗಿಯೂ ಹಾಲು ಕುಡಿಯುತ್ತಾ? ಚಾನ್ಸೇ. ವಿಜ್ಞಾನದ ಪ್ರಕಾರ ಹಾವುಗಳು ಹಾಲನ್ನ ಕುಡಿಯೋದಿಲ್ಲ, ಅವುಗಳಿಗೆ ಹಾಲು ಜೀರ್ಣಿಸಿಕೊಳ್ಳುವ ಶಕ್ತಿಯೇ ಇಲ್ಲ, ಅದು ಕುಡಿದ್ರೆ ಅದು ಸಾಯುತ್ತೆ ಅಂತ. ಹಾಗಾದ್ರೆ ನಮ್ಮ ಹಿರಿಯರು ಸಾವಿರಾರು ವರ್ಷಗಳಿಂದ ಹುತ್ತಕ್ಕೆ ಹಾಲೆರೆಯುವ ಈ ಪದ್ಧತಿಯನ್ನ ಯಾಕೆ ಶುರು ಮಾಡಿದ್ರು? ಈ ಪ್ರಶ್ನೆಗೆ ಹುಡ್ಕೊಂಡು ಹೋದ್ರೆ ನಾವು ತಲುಪೋದು ಮಹಾಭಾರತದ ಕಾಲಕ್ಕೆ. ನಾನು ಜಸ್ಟ್ ಒಂದು ಬುಕ್ ಓದ್ತಾ ನನಗೆ ಸಿಕ್ತು, ಅದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ನಾಗರ ಪಂಚಮಿಗೂ ಮತ್ತು ಮಹಾಭಾರತಕ್ಕೂ ಒಂದು ದೊಡ್ಡ ಸಂಬಂಧ ಇದೆ. ಅದೊಂದು ಸೇಡಿನ ಸಂಬಂಧ, ರಕ್ತಪಾತದ ಕಥೆ ಇದೆ. ಇವತ್ತು ಆ ರೋಚಕವಾದ ಕಥೆಯನ್ನ ಸ್ವಲ್ಪ ವಿವರವಾಗಿ ತುಂಬಾ ಸರಳವಾಗಿ ತಿಳಿದುಕೊಳ್ಳೋಣ. ಕತೆ ಶುರುವಾಗೋದು ಪಾಂಡವರ ಕಾಲದ ನಂತರ. ಕುರುಕ್ಷೇತ್ರ ಯುದ್ಧ ಮುಗಿದ ಪಾಂಡವರೆಲ್ಲರೂ ಸ್ವರ್ಗಕ್ಕೆ ಹೋದ್ಮೇಲೆ ಭೂಮಿಯನ್ನ ಆಳುವ ಜವಾಬ್ದಾರಿ ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ಮಹಾರಾಜನ ಹೆಗಲ ಮೇಲೆ ಹೊರಿಸಿರ್ತಾರೆ. ಪರೀಕ್ಷಿತ ಮಹಾರಾಜ ತುಂಬಾ ಒಳ್ಳೆ ರಾಜ. ತನ್ನ ಪ್ರಜೆಗಳನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ತಿದ್ದ. ಅವನ ಆಡಳಿತದಲ್ಲಿ ಜನ ತುಂಬಾ ನೆಮ್ಮದಿಯಿಂದಿದ್ರು. ಹೀಗಿರುವಾಗ ಒಂದು ದಿನ ಪರೀಕ್ಷಿತ ಮಹಾರಾಜ ಕಾಡಿಗೆ ಬೇಟೆಯಾಡಲು ಹೋಗ್ತಾನೆ. ಕಾಡಿನಲ್ಲಿ ಒಂದು ಕಾಡು ಮೃಗವನ್ನ ಅಟ್ಟಿಸ್ಕೊಂಡು ಬಹಳ ದೂರ ಹೋಗ್ಬಿಟ್ಟಿರ್ತಾನೆ. ಆತನಿಗೆ ಸಿಕ್ಕಾಪಟ್ಟೆ ಆಯಾಸವಾಗಿರುತ್ತೆ, ಬಾಯಾರಿಕೆ ಆಗಿರುತ್ತೆ, ಕುಡಿಯಲು ಒಂದು ಹನಿ ನೀರು ಕೂಡ ಸಿಗುತ್ತೆ. ನೀರು ಹುಡ್ಕೊಂಡು ಹೋಗುವಾಗ ಆತನಿಗೆ ಕಾಡಿನ ಮಧ್ಯೆ ಒಂದು ಆಶ್ರಮ ಕಾಣುತ್ತೆ. ಅಲ್ಲಿ ಶಮಿಕ ಅನ್ನೋ ದೊಡ್ಡ ಋಷಿಯ ಆಶ್ರಮ ಅದು. ಪರೀಕ್ಷಿತ ಆಶ್ರಮದೊಳಗೆ ಹೋಗ್ತಾನೆ. ಅಲ್ಲಿ ಶ್ರಮಿಕ ಮುನಿಗಳು ಕಣ್ಣು ಮುಚ್ಕೊಂಡು ಘೋರವಾದ ತಪಸ್ಸಲ್ಲಿ ಕೂತಿರ್ತಾರೆ. ರಾಜನಿಗೆ ವಿಪರೀತ ಬಾಯಾರಿಕೆ. ಸ್ವಾಮಿ, ನನಗೆ ಸ್ವಲ್ಪ ನೀರು ಕುಡಿ, ಪ್ರಾಣ ಹೋಗ್ತಿದೆ ಅಂತ ಪಾಪ ಕೇಳ್ಕೊತಾನೆ. ಮುನಿಗಳು ಕಣ್ಬಿಡೋದಿಲ್ಲ, ಅವ್ರು ಧ್ಯಾನದಲ್ಲಿರ್ತಾರೆ. ಅವರಿಗೆ ಹೊರಗಿನ ಪ್ರಪಂಚದ ಅರಿವೇ ಇರೋದಿಲ್ಲ. ರಾಜನಿಗೆ ಬಾಯಾರಿಕೆಯಿಂದ ಕೋಪ ನೆತ್ತಿಗೆ ಇರುತ್ತೆ. ನಾನು ಇಷ್ಟು ದೊಡ್ಡ ರಾಜ, ನನ್ನ ದೇಶದಲ್ಲಿರುವ ಒಬ್ಬ ಮುನಿ ನನಗೆ ಕುಡಿಯಲು ನೀರು ಕೊಡದೆ ಜಾಣ ಕಿವುಡದಂತೆ ಕೂತಿದ್ದಾನಲ್ಲ ಅಂತ ಅಹಂಕಾರ ಆತನ ತಲೆಗೆ ಇರುತ್ತೆ. ಆ ಕೋಪದಲ್ಲಿ ಆವತ್ತ ಒಂದು ತಪ್ಪು ಮಾಡ್ತಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಸತ್ತ ಹಾವು ಬಿದ್ದಿರುತ್ತೆ. ರಾಜ ತನ್ನ ಬಿಲದ ತುದಿಯಿಂದ ಆ ಸತ್ತ ಹಾವನ್ನ ಎತ್ತಿ ತಪಸ್ಸಿನಲ್ಲಿ ಕೂತಿದ್ದ ಮುನಿಗಳ ಕೊರಳಿಗೆ ಹಾಕಿ ಅಲ್ಲಿಂದ ಹೊರಟು ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಶಮಿಕ ಮುನಿಗಳ ಮಗ ಶೃಂಗಿ ಅಲ್ಲಿಗೆ ಬರ್ತಾನೆ. ತನ್ನ ತಂದೆಯ ಕೊರಳಿಗೆ ಯಾರೋ ಸತ್ತ ಹಾವನ್ನ ಹಾಕಿ ಅಪಮಾನ ಮಾಡಿದ್ದಾರೆ. ಆ ಯುವಕನಿಗೆ ವಿಪರೀತ ಕೋಪ ಬರುತ್ತೆ. ತನ್ನ ತಪಸ್ಸಿನ ಶಕ್ತಿಯಿಂದ ಯಾರು ಈ ಕೆಲಸ ಮಾಡಿದ್ದು ಅಂತ ತಿಳಿದುಕೊಳ್ತಾನೆ. ಆಗ ಪರೀಕ್ಷಿತ ಮಹಾರಾಜ ಅಂತ ಗೊತ್ತಾದ ತಕ್ಷಣ ಕೈಯಲ್ಲಿ ಸ್ವಲ್ಪ ನೀರು ತಗೊಂಡು ಒಂದು ಘೋರವಾದ ಶಾಪ ಕೊಡ್ತಾನೆ. ಯಾವ ಅಹಂಕಾರದಿಂದ ನನ್ನ ತಂದೆಯ ಕೊರಳಿಗೆ ನೀನು ಸತ್ತ ಹಾವನ್ನ ಹಾಕಿದ್ದೀಯೋ, ಅದೇ ಅಹಂಕಾರದಿಂದ ಇಂದಿಗೆ ಸರಿಯಾಗಿ 7ನೇ ದಿನ ತಕ್ಷಕ ಎಂಬ ಭಯಂಕರವಾದ ಸರ್ಪ ನಿನಗೆ ಕಚ್ಚಿ ನಿನ್ನ ಪ್ರಾಣ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಈತ ಅರಮನೆಗೆ ಹೋದ ಪರೀಕ್ಷಿತ ಮಹಾರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅಯ್ಯೋ, ಬಾಯಾರಿಕೆಯ ಕೋಪದಲ್ಲಿ ಒಬ್ಬ ಮುನಿಗೆ ಎಂತ ಅಪಮಾನ ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ಅಷ್ಟರಲ್ಲೇ ಶಾಪದ ವಿಚಾರ ಆತನಿಗೆ ತಿಳಿಯುತ್ತೆ. ತಾನು ಇನ್ನು 7 ದಿನಗಳಲ್ಲಿ ಸಾಯ್ತೀನಿ ಅಂತ ಗೊತ್ತಾದಾಗ ಯಾವ ಮನುಷ್ಯನಿಗೆ ತಾನೇ ಭಯ ಆಗಲ್ಲ? ಪರೀಕ್ಷಿತ ಮಹಾರಾಜ ಕೂಡ ತನ್ನ ಪ್ರಾಣ ಉಳಿಸಿಕೊಳ್ಳಲು ಏನೇನೋ ಪ್ರಯತ್ನ ಮಾಡ್ತಾನೆ. ಭೂಮಿ ಮೇಲೆ ಇದ್ರೆ ತಕ್ಷಕ ಬಂದು ಕಚ್ತಾನೆ ಅಂತ ಸಮುದ್ರದ ಮಧ್ಯೆ ಒಂದು ದೊಡ್ಡ ಕಂಬವನ್ನ ನಿಲ್ಲಿಸಿ ಆ ಕಂಬದ ಮೇಲೆ ಒಂದು ಗಾಜಿನ ಅರಮನೆಯನ್ನ ಕಟ್ಟಿಸ್ತಾನಂತೆ. ಆ ಅರಮನೆಯ ಒಳಗೆ ಸೇರಿಕೊಳ್ತಾನೆ. ಅರಮನೆಯ ಸುತ್ತಲೂ ಸಾವಿರಾರು ಸೈನಿಕರನ್ನ ಕಾವಲಿಗೆ ನಿಲ್ಲಿಸ್ತಾನೆ. ಯಾರಿಗೂ ಒಳಗೆ ಹೋಗಲು ಅವಕಾಶವೂ ಇರೋದಿಲ್ಲ. ಹಾಗೆ ಒಳಗೆ ಹೋಗುವ ಪ್ರತಿಯೊಂದು ವಸ್ತುವನ್ನು 100 ಬಾರಿ ಪರೀಕ್ಷೆ ಮಾಡಿಯೇ ಒಳಗೆ ಕಳಿಸಲಾಗ್ತಾ ಇತ್ತು. ಹೀಗೆ 6 ದಿನಗಳು ಕಳೀತವೆ. ದೊಡ್ಡ ದೊಡ್ಡ ಋಷಿ ಮುನಿಗಳು ಬರ್ತವೆ. ಶುಕಾವಧೂತರು ಬಂದು ಅವನಿಗೆ ಬೋಧನೆಯನ್ನ ಮಾಡ್ತಾರೆ. 7ನೇ ದಿನ ಸೂರ್ಯ ಮುಳುಗುವ ಸಮಯ. ಇನ್ನು ಸ್ವಲ್ಪ ಹೊತ್ತು ಕಳೆದ್ರೆ ಶಾಪದ ಅವಧಿ ಮುಗಿದೋಗುತ್ತೆ. ತಾನು ಬದುಕುಳಿತಾನೆ ಅಂತ ರಾಜನಿಗೆ ಖುಷಿ ಆಗ್ತದೆ. ಆದ್ರೆ ತಕ್ಷಕ ಅನ್ನೋ ಮಹಾಸರ್ಪ ಒಂದು ಚಿಕ್ಕ ಹುಳುವಿನ ರೂಪದಲ್ಲಿ ತನ್ನ ಮಾರ್ಪಡ್ಕೊಳ್ಳುತ್ತೆ. ರಾಜನಿಗೆ ತಿನ್ನಲು ತರುತ್ತಿದ್ದ ಸೇಬು ಹಣ್ಣಿನ ಬುಟ್ಟಿಯಲ್ಲಿರುವ ಒಂದು ಹಣ್ಣಿನ ಒಳಗೆ ಆ ಹುಳು ಹೋಗಿ ಸೇರ್ಕೊಳ್ಳುತ್ತೆ. ಕಾವಲುಗಾರರು ಹಣ್ಣುಗಳನ್ನ ಪರೀಕ್ಷೆ ಮಾಡಿದ್ರು ಹಣ್ಣಿನ ಒಳಗಿದ್ದ ಹುಳು ಯಾರಿಗೂ ಕಾಣಿಸೋದಿಲ್ಲ. ಆ ಹಣ್ಣು ನೇರವಾಗಿ ರಾಜನ ಕೈ ಸೇರುತ್ತೆ. ರಾಜ ಹಣ್ಣನ್ನ ಕತ್ತರಿಸಿದ ತಕ್ಷಣ ಅದರೊಳಗೆ ಆ ಚಿಕ್ಕ ಹುಳು ಕ್ಷಣಾರ್ಧದಲ್ಲಿ ಭಯಂಕರವಾದ ಬೃಹದಾಕಾರದ ತಕ್ಷಕ ಹಾವಾಗಿ ಬದಲಾಗುತ್ತೆ. ಕಾವಲುಗಾರರು ಏನಾಗ್ತಿದೆ ಅಂತ ತಿಳಿದುಕೊಳ್ಳುವ ಮೊದಲೇ ತಕ್ಷಕ ರಾಜನಿಗೆ ಕಚ್ಚಿ ತನ್ನ ವಿಷವನ್ನ ಕಾರಿ ಅಲ್ಲಿಂದ ಮಾಯವಾಗ್ತಾನೆ. ರಾಜನ ಪ್ರಾಣಿ ಪಕ್ಷಿ ಹಾರೋಗುತ್ತೆ. ಈ ಸುದ್ದಿ ಇಡೀ ದೇಶಕ್ಕೆ ಕಾಡಿಗಿಚ್ಚಿನಂತೆ ಹರಡ್ತದೆ. ಪರೀಕ್ಷಿತ ಮಹಾರಾಜನ ಮಗ ಜನಮೇಜಯನಿಗೆ ಆಗಿನ್ನೂ ಚಿಕ್ಕ ವಯಸ್ಸು. ತಂದೆಯ ಸಾವಿನಿಂದ ಆತನಿಗೆ ಎಲ್ಲಿಲ್ಲದ ದುಃಖ ಮತ್ತು ಹೆಚ್ಚಿನ ಕೋಪ ಇರುತ್ತೆ.
ನನ್ನ ತಂದೆಯನ್ನ ಕೊಂದ ತಕ್ಷಕನನ್ನ ಮಾತ್ರವಲ್ಲ, ಇಡೀ ಭೂಮಿಯ ಮೇಲಿರುವ ಹಾವುಗಳ ಸಂತತಿಯನ್ನೇ ನಿರ್ನಾಮ ಮಾಡ್ತೇನೆ ಅಂತ ಶಪಥ ಮಾಡ್ತಾನೆ. ಅದಕ್ಕಾಗಿ ಒಂದು ಮಹಾಯಜ್ಞವನ್ನ ಆಯೋಜಿಸ್ತಾನೆ. ಅದರ ಹೆಸರು ಸರ್ಪಸತ್ರ ಅಂತ ಅಥವಾ ಸರ್ಪಯಾಗ ಅಂತ ಕರೀತಾರೆ. ಭಾರತದ ಮೂಲೆ ಮೂಲೆಯಿಂದ ದೊಡ್ಡ ದೊಡ್ಡ ಋಷಿ ಮುನಿಗಳನ್ನೆಲ್ಲ, ವೇದ ಪಂಡಿತರನ್ನೆಲ್ಲ ಕರೆಸ್ತಾನೆ. 100 ಎಕರೆ ಜಾಗದಲ್ಲಿ ಒಂದು ಬೃಹತ್ ಯಜ್ಞಾಕುಂಡವನ್ನ ನಿರ್ಮಾಣ ಮಾಡ್ತಾನೆ. ಮಂತ್ರಗಳ ಪಠಣ ಶುರುವಾಗುತ್ತೆ. ಆ ಯಜ್ಞದ ಬೆಂಕಿಯ ಜ್ವಾಲೆ ಆಕಾಶ ಮುಟ್ಟುವಂತಿರುತ್ತಂತೆ. ಋಷಿಗಳು ಹೇಳುತ್ತಿದ್ದ ಪ್ರತಿಯೊಂದು ಮಂತ್ರಕ್ಕೂ ಅಷ್ಟು ಶಕ್ತಿ ಇರುತ್ತೆ. ಅವರ ಮಂತ್ರ ಹೇಳಿ ಬೆಂಕಿಗೆ ತುಪ್ಪ ಹಾಕ್ತಿದ್ದಂತೆ ಪ್ರಪಂಚದ ಮೂಲೆ ಮೂಲೆಯಲ್ಲಿದ್ದ ಹಾವುಗಳೆಲ್ಲ ತಾವಾಗಿಯೇ ಬಂದು ಆ ಬೆಂಕಿಗೆ ಬೀಳಲು ಶುರುವಾಗ್ತವೆ. ಕಾಡಿನಲ್ಲಿದ್ದ ಹಾವುಗಳು, ಉತ್ತದಲ್ಲಿದ್ದ ಹಾವುಗಳು, ಬೆಟ್ಟ ಗುಡ್ಡದಲ್ಲಿದ್ದ ಹಾವುಗಳು ಎಲ್ಲವೂ ಆ ಮಂತ್ರದ ಶಕ್ತಿಗಳಿಗೆ ಸೆಳೆಯಲ್ಪಟ್ಟು ಆಕಾಶದಿಂದ ಮಳೆಯಂತೆ ಆ ಯಜ್ಞದ ಬೆಂಕಿಗೆ ಬಿದ್ದು ಸುಟ್ಟು ಭಸ್ಮವಾಗ್ತಿರ್ತದೆ. ಹಾವುಗಳ ಮಾರಣ ಹೋಮವೇ ನಡೆದೋಗ್ತಿರ್ತದೆ. ಎಲ್ಲಿ ನೋಡಿದ್ರು ಹಾವುಗಳ ಆರ್ತನಾದ. ಇದನ್ನ ನೋಡಿ ಜನಮೇಜಯನಿಗೆ ಖುಷಿ ಆಗ್ತಿರುತ್ತೆ. ಆದ್ರೆ ತನ್ನ ತಂದೆಯನ್ನ ಕೊಂದ ಅಸಲಿ ಅಪರಾಧಿ ತಕ್ಷಕ ಇನ್ನ ಬಂದಿರೋದಿಲ್ಲ. ಆತ ಪ್ರಾಣ ಭಯದಿಂದ ದೇವಲೋಕಕ್ಕೆ ಹೋಗಿ ಇಂದ್ರನ ಸಿಂಹಾಸನಕ್ಕೆ ಸುತ್ತಕೊಂಡು ಅಡಗಿ ಕುಳಿತಿರ್ತಾನಂತೆ. ಋಷಿಗಳಿಗೆ ಗೊತ್ತಾಗುತ್ತೆ. ಅವರು ನೇರವಾಗಿ ಇಂದ್ರನನ್ನೇ ಕುರಿತು ಮಂತ್ರ ಹೇಳಲು ಶುರು ಮಾಡ್ತಾರೆ. ಆ ಮಂತ್ರದ ಶಕ್ತಿಗೆ ಸ್ವತಃ ಇಂದ್ರ, ಆತನ ಸಿಂಹಾಸನ ಮತ್ತು ಅದಕ್ಕೆ ಸುತ್ತಿಕೊಂಡಿರುವ ತಕ್ಷಕ ಮೂವರು ಆಕಾಶದಿಂದ ಬೆಂಕಿ ಎತ್ತ ಬೀಳಲು ಶುರುವಾಗ್ತಾರೆ. ಇಡೀ ದೇವಲೋಕವೇ ಬೆಚ್ಚಿ ಬೀಳ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಡೀ ಹಾವುಗಳ ಸಂತತಿಯೇ ನಿರ್ನಾಮ ಆಗಿ ಹೋಗುತ್ತೆ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಅಲ್ಲಿಗೊಬ್ಬ ಯುವ ಮುನಿ ಓಡೋಡಿ ಬರ್ತಾನೆ. ಅವನ ಹೆಸರು ಆಸ್ತಿಕ. ಈ ಆಸ್ತಿಕ ಯಾರು ಅಂದ್ರೆ ಸರ್ಪಗಳ ದೇವತೆಯಾದ ಮಾನಸಾದೇವಿ ಮತ್ತು ಜರಾತ್ಕಾರು ಮುನಿಗಳ ಮಗ. ಅಂದ್ರೆ ಹಾವುಗಳೆಲ್ಲವೂ ಇವನಿಗೆ ತಾಯಿಯ ಕಡೆಯ ಸಂಬಂಧಿಕರು. ಆಸ್ತಿಕ ಮುನಿ ನೇರವಾಗಿ ಜನಮೇಜಯನ ಬಳಿ ಹೋಗಿ ತನ್ನ ಮಂತ್ರ ಶಕ್ತಿಯಿಂದ ಮತ್ತು ಮಾತಿನ ಚಾತುರ್ಯದಿಂದ ರಾಜನ ಮನಸ್ಸನ್ನು ಒಲಿಸ್ತಾನೆ. ರಾಜ, ನಿನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳುವುದು ನಿನ್ನ ಧರ್ಮ. ಆದ್ರೆ ಆ ಒಂದು ಹಾವಿನ ತಪ್ಪಿಗೆ ಯಾವ ಪಾಪವೂ ಮಾಡದ ಈ ಲಕ್ಷಾಂತರ ಮೂಕ ಜೀವಿಗಳ ಬೆಂಕಿಗೆ ಹಾಕಿ ಸುಡುವುದು ಎಷ್ಟು ಸರಿ? ಇದು ಮಹಾಪಾಪ. ದಯವಿಟ್ಟು ಯಾಗವನ್ನ ನಿಲ್ಲಿಸು ಅಂತ ಕೇಳ್ಕೊಳ್ತಾನೆ. ಆಸ್ತಿಕ ಮುನಿಯ ಜ್ಞಾನ ಮತ್ತು ತೇಜಸ್ಸನ್ನ ನೋಡಿ ಬೆರಗಾದ ಜನಮೇಜಯ ಯಾಗವನ್ನ ನಿಲ್ಲಿಸಲು ಆದೇಶ ಕೊಡ್ತಾನೆ. ಯಜ್ಞದ ಮಂತ್ರಗಳು ನಿಲ್ತವೆ. ಬೀಳುತ್ತಿದ್ದ ಹಾವುಗಳು ಮತ್ತು ಇಂದ್ರ ಅಲ್ಲೇ ಆಕಾಶದಲ್ಲಿ ನಿಂತು ಬಿಡುತ್ತಾರೆ. ಆದ್ರೆ ಅಷ್ಟರಲ್ಲಾಗಲೇ ಬೆಂಕಿಯ ಶಾಖದಿಂದ ಅಲ್ಲಿ ಬಿದ್ದಿದ್ದ ಸಾವಿರಾರು ಹಾವುಗಳು ಸುಟ್ಟು ಒದ್ದಾಡ್ತಾ ಇರ್ತವೆ. ಆ ನೋವನ್ನ ತಾಳಲಾರದೆ ಅವು ನರಳ್ತಾ ಇರ್ತವೆ. ಆಗ ಆಸ್ತಿಕ ಮುನಿ ಮತ್ತು ಅಲ್ಲಿದ್ದ ಜನರೆಲ್ಲರೂ ಸೇರಿ ಆ ಹಾವುಗಳ ಪ್ರಾಣ ಉಳಿಸಲು ಅವುಗಳ ಸುಟ್ಟ ಗಾಯಗಳ ಮೇಲೆ ತಂಪಾದ ಹಾಲನ್ನ ಸುರಿಯುತ್ತಾರೆ. ಹಾಲಿನ ತಂಪಿಗೆ ಆ ಹಾವುಗಳ ಗಾಯ ವಾಸಿ ಆಗ್ತವೆ. ಅವುಗಳಿಗೆ ಶಾಂತಿ ಸಿಗ್ತವೆ. ಅವುಗಳ ಪ್ರಾಣ ಉಳಿತವೆ. ಆಸ್ತಿಕ ಮುನಿಗಳು ಹಾವುಗಳ ಸಂತತಿಯನ್ನ ನಾಶವಾಗುವುದರಿಂದ ಕಾಪಾಡುವ ಆ ಶುಭ ದಿನವೇ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ. ಅದೇ ದಿನವನ್ನ ಇಂದಿಗೂ ನಾಗರ ಪಂಚಮಿ ಅಂತ ಆಚರಿಸ್ತೇವೆ. ಇದಕ್ಕೆ ಬಹಳಷ್ಟು ಕಡೆ ಬಹಳಷ್ಟು ಕಥೆಗಳಿವೆ. ಇದು ಅದರಲ್ಲಿ ಒಂದು ಕತೆ. ಆ ಯಜ್ಞದ ಬೆಂಕಿಯಿಂದ ಸುಟ್ಟ ಗಾಯವನ್ನ ತಂಪು ಮಾಡಲು ಇವತ್ತಿಗೂ ಕೂಡ ಹಬ್ಬದ ದಿನ ಹುತ್ತಕ್ಕೆ ಯಾರು ಹಾಲನ್ನ ಹಾಕ್ಬೇಡಿ, ನಾಗರ ಕಲ್ಲನ್ನ ಪ್ರತಿಷ್ಠೆ ಮಾಡಿರ್ತಾರಲ್ಲ ಅಲ್ಲಿಗೆ ಹಾಕಿ, ಅಥವಾ ನಿಮ್ಮ ಮನೆಯಲ್ಲೇ ನಾಗರ ವಿಗ್ರಹ ಇದ್ರೆ ಅದಕ್ಕೆ ಹಾಲನ್ನ ಹಾಕಿ. ಅಂದ್ರೆ ಹಾವಿಗೆ ಹಾಲನ್ನ ಕುಡಿಸುವುದಲ್ಲ, ಹಾಲನ್ನ ಹೆರೆಯುವುದು, ಅದರ ಮೈಯನ್ನ ಶಾಂತಿಗೊಳಿಸುವುದು. ಇದು ನಮ್ಮ ಪುರಾಣಗಳು ಹೇಳಿರುವಂತಹ ಕತೆ. ಆದ್ರೆ ನಮ್ಮ ಹಿರಿಯರು ಬರೀ ಒಂದು ಕಥೆಯನ್ನು ಇಟ್ಕೊಂಡು ಸಾವಿರಾರು ವರ್ಷಗಳ ಕಾಲ ಒಂದು ಹಬ್ಬವನ್ನು ಆಚರಿಸ್ಕೊಂಡು ಬರುವಷ್ಟು ದಡ್ರು ಅಲ್ಲ. ಇದರಿಂದ ಒಂದು ಅದ್ಭುತವಾದ ವಿಜ್ಞಾನ ಮತ್ತು ಪ್ರಕೃತಿ ಪ್ರೇಮನೂ ಅಡಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರಾವಣ ಮಾಸ ಅಂದ್ರೆ ವಿಪರೀತ ಸ್ವಲ್ಪ ಮಳೆ ಆಗುವಂತಹ ಕಾಲ. ಭೂಮಿಯೆಲ್ಲ ತಂಪಾಗಿರುತ್ತೆ. ಮಳೆಯ ನೀರು ಭೂಮಿಯ ಒಳಗಿರುವ ಹುತ್ತಗಳಿಗೆ, ಬಿಲಗಳಿಗೆ ನುಗ್ತವೆ. ಆಗ ಅಲ್ಲಿ ವಾಸವಾಗಿರುವ ಹಾವುಗಳಿಗೆ ಉಸಿರುಗಟ್ಟಿ ಆಶ್ರಯವಿಲ್ಲದೆ ಆಚೆ ಬರ್ತದೆ. ಅದೇ ಸಮಯದಲ್ಲಿ ನಮ್ಮ ರೈತರು ಗದ್ದೆಗಳಲ್ಲಿ ಬೆಳೆಗಳನ್ನ ಬೆಳೆದು ನಿಂತಿರ್ತಾರೆ. ಆ ಬೆಳೆಗಳನ್ನ ತಿಂದು ನಾಶ ಮಾಡಲು ಇಲಿಗಳು, ಹೆಗ್ಗಣಗಳು ಈ ಗದ್ದೆಯೊಳಗೆ ನುಗ್ಗಿರ್ತವೆ. ಮಳೆ ಕಳೆದುಕೊಂಡು ಆಚೆ ಬಂದ ಹಾವುಗಳು ನೇರವಾಗಿ ಹೋಗುವುದು ಗದ್ದೆಗಳ ಕಡೆಗೆ. ಅಲ್ಲಿರುವ ಇಲಿ, ಹೆಗ್ಗಣಗಳನ್ನ ತಿಂದು ರೈತನ ಕಷ್ಟಪಟ್ಟು ಬೆಳೆದ ಫಸಲನ್ನ ಕಾಪಾಡ್ತವೆ. ಅಂದ್ರೆ ರೈತನಿಗೆ ಯಾವುದೇ ಸಂಬಳವಿಲ್ಲದೆ ಸಹಾಯ ಮಾಡುವ ನಿಜವಾದ ಮಿತ್ರ ಈ ಹಾವುಗಳು. ಪರಿಸರದ ಸಮತೋಲನವನ್ನ ಕಾಪಾಡುವಲ್ಲಿ ಹಾವುಗಳ ಪಾತ್ರ ಬಹಳ ದೊಡ್ಡದು. ಹಾವುಗಳಿಲ್ಲದೆ ಹೋದ್ರೆ ಇಲಿಗಳ ಕಾಟಕ್ಕೆ ರೈತರು ಒಂದು ಕಾಳನ್ನು ಕೂಡ ಮನೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವೇ ಇಲ್ಲ. ತನ್ನ ಬೆಳೆಗಳನ್ನ ಉಳಿಸಿದ ಆ ಮೂಕ ಜೀವಿಗೆ ಕೃತಜ್ಞತೆ ಸಲ್ಲಿಸಲು ರೈತನಿಗೆ ಬೇರೆ ಯಾವ ದಾರಿ ಇದೆ? ಅದಕ್ಕೆ ಆ ಮಳೆಗಾಲದಲ್ಲಿ ಆಶ್ರಯ ಕಳೆದುಕೊಂಡು ಬಂದ ಹಾವುಗಳಿಗೆ ಒಂದು ದಿನ ಪೂಜೆ ಮಾಡಿ ಅವುಗಳಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವುಗಳಿಗೆ ನೈವೇದ್ಯ ರೂಪದಲ್ಲಿ ಹಾಲನ್ನ ಅರ್ಪಿಸುವುದು ಸಂಪ್ರದಾಯವನ್ನ ಶುರು ಮಾಡಿದ್ರು. ಹಾವು ಹಾಲುವನ್ನ ಕುಡಿಯೋದಿಲ್ಲ ಅಂತ ಅವ್ರಿಗೂ ಗೊತ್ತಿತ್ತು. ಆದ್ರೆ ಅದೊಂದು ಗೌರವದ ಸಂಕೇತ. ಪ್ರಕೃತಿಯನ್ನ, ಪ್ರಾಣಿಗಳನ್ನ ದೇವರ ಸಮಾನವಾಗಿ ನೋಡುವ ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆಯ ಪ್ರತೀಕವಿದು. ಒಂದ್ ಕಡೆ ರೋಚಕವಾದ ಕತೆ, ಇನ್ನೊಂದು ಕಡೆ ಪ್ರಕೃತಿಯ ಸಮತೋಲನವನ್ನ ಕಾಪಾಡುವ ವಿಜ್ಞಾನ. ಇವೆರಡನ್ನೂ ಸೇರಿಸಿ ಹಬ್ಬವನ್ನಾಗಿ ಮಾಡಿ ನಮ್ಮ ಪೂರ್ವಜರ ಜ್ಞಾನಕ್ಕೆ ನಿಜಕ್ಕೂ ನಾವು ತಲೆ ಬಾಗ್ಲೇಬೇಕು. ಬರೀ ಪೂಜೆ ಮಾಡೋದು, ಕೈ ಮುಗಿಯೋದು ಅಷ್ಟೇ ಅಲ್ಲ. ನಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಾಣಿ, ಪಕ್ಷಿಗಳನ್ನ ಗೌರವಿಸೋದು ಕೂಡ ಆಚರಣೆಯೇ ಒಂದು ಭಾಗ ಅನ್ನೋದನ್ನ ನಾಗರ ಪಂಚಮಿ ನಮ್ಗೆ ಕಲ್ಸ್ಕೊಟ್ಟಿದೆ. ಮುಂದಿನ ಬಾರಿ ನೀವು ಹುತ್ತಕ್ಕೆ ಹಾಲೆರೆಯಲು ಹೋದಾಗ ದಯವಿಟ್ಟು ಹುತ್ತಕ್ಕೆ ಹಾಕ್ಬಿಡಿ. ಅಲ್ಲೇ ಪಕ್ಕದಲ್ಲಿ ನಿಮ್ಮ ಖುಷಿಗೋಸ್ಕರ ಸಣ್ಣದಾಗ ಹಾಕಿ ಮಣ್ಣಲ್ಲೆಲ್ಲಾದ್ರೂ ಹಾಕಿ. ಬರೀ ಕಣ್ಣು ಮುಚ್ಕೊಂಡು ಪೂಜೆ ಮಾಡಬೇಡಿ.
ಆ ಕ್ಷಣದಲ್ಲಿ ಆಸ್ತಿಕ ಮುನಿಯ ಕರುಣೆ ಮತ್ತು ರೈತನಿಗೆ ಸಹಾಯ ಮಾಡುವ ಪ್ರಕೃತಿಯ ಶಕ್ತಿಯನ್ನ ನೆನೆದು ನಮ್ಮ ಇತಿಹಾಸ ಮತ್ತು ವಿಜ್ಞಾನ ಎರಡಕ್ಕೂ ಎಷ್ಟು ಅದ್ಭುತವಾಗಿ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕಥೆ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಸಂಸ್ಕೃತಿಯ ಈ ಅದ್ಭುತವಾದ ವಿಚಾರವನ್ನ ಪ್ರತಿಯೊಬ್ಬರಿಗೂ ತಲುಪಿಸಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗ್ಲಿ. ನಾಗರ ಪಂಚಮಿಯ ಶುಭಾಶಯಗಳು.